ಬೀಳ್ಗಿ ತಾಲೂಕಿನ ಹೊನ್ನಾಳ ಗ್ರಾಮದ ದರಿಯಪ್ಪ ಮೇಟಿ ಎಂಬ ಯುವಕ ಮೊಸಳೆಯ ದಾಳಿಗೊಳಗಾಗಿ ಕೈ ಕಳೆದುಕೊಂಡಿದ್ದರಿಂದ ಅರಣ್ಯ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕೆಂದು ಬೀಳ್ಗಿ ಶಾಸಕ ಜೆ.ಟಿ. ಪಾಟೀಲ್ ಹೇಳಿದರು. ಅವರು ಗದ್ದನಕೆರೆ ಕ್ರಾಸ್ ಬಳಿ ಅರಣ್ಯ ಇಲಾಖೆಯ ಸಂರಕ್ಷಣಾಧಿಕಾರಿಗಳ ಸಿಬ್ಬಂದಿ ಕಚೇರಿ ಭೂಮಿ ಪೂಜೆ ನೆರವೇರಿಸಿ ನಂತರ ಅರಣ್ಯ ಇಲಾಖೆಯ ಅತಿಥಿ ಗೃಹದಲ್ಲಿ ಬಾಗಲಕೋಟ್ ಡಿಎಫ್ಒ ರುದ್ರೇನವರ ಜೊತೆ ದೂರವಾಣಿಯಲ್ಲಿ ಮಾತನಾಡುತ್ತಾ, ಹೊನ್ನಾಳ ಹತ್ತಿರ ನದಿ ಒಳಗೆ ಹುಡುಗ ಎತ್ತ ಮೇಯ್ ತೊಳೆಯೋತ್ನೊಳಗೆ ಅದು ಮೊಸಳೆ ಬಂದು ಅವ್ನು ಹಿಡ್ದೈತಿ. ಲಕ್ಕಿಲಿ ಏನಾಗೈತಿ, ಮೊಸಳೆ ಹೊನ್ನಾಳ, ಬೀಳ್ಗಿ ತಾಲೂಕು ಹೊನ್ನಾಳ ಅಲ್ಲಿ ಏನಾಗಿದೆ, ಅದು ಎತ್ತಿನ ಹಗ್ಗ ಹಿಡ್ದ ತಾವು ಇದಕ್ಕೆ ಅವ್ನು ತೊಗೊಂಡು ಹೋಗೋದು. ಒಂದು ಮೊಸಳೆ ಕೈ ಕಟ್ಟಾಗೈತಿ, ಬಲಕಿನ ಕೈಯ ಮೊಳಕೈ ಹಿಡ್ಕೊಂಡು ತೊಗೊಂಡು ಹೋಗ್ಬಿಟ್ಟೈತೆ ಪೂರ. ಈಸ್ ಡೇಂಜರಸ್ಲಿ ಇಂಜೂರ್ಡ್. ಈಗ ಬಾಗಲಕೋಟೆ ಹಾಸ್ಪಿಟ್ಲಾಗ ಅದಾನ. ಸಾಧ್ಯ ನಿಮ್ಮ ಅಧಿಕಾರಿಗಳ ನೀವು ಆಗಲಿ ಭೇಟಿ ಕೊಡಬೇಕು. ಎರಡನೇದು ನಿಮ್ಮದೇನು ವನ್ಯ ಪ್ರಾಣಿಗಳ ಇದರಿಂದ ಎಷ್ಟು ಸಿಗ್ತೈತಲ್ಲ ಅವರಿಗೆ ಕೊಡಿಸ್. ಲೈಫ್ ಲಾಂಗ್ ಸತ್ರ ಇನ್ನೂ ಒಂದು ನಿಶ್ಚಿಂತ ಮುಗಿದು ಹೋಗ್ತದೆ. ಇದು ಕೈ ಕಳ್ಕೊಂಡು ಈ 32 ವಯಸ್ಸು 2 ಮಕ್ಕಳದಾವು. ಅದಕ್ಕೆ ಏನೇನು ಎಲಿಜಿಬಿಲಿಟಿ ಅದನ್ನು ಕೊಡಿಸೋ ವ್ಯವಸ್ಥೆ ಮಾಡಿ. ನಿಮ್ಮ ಅಲ್ಲಿ ಬೆಳಿಗ್ಗೆ RF ಹೋಗಿ ಹೇಳ್ರಿ, ಏನು ಅವ್ರಿಗೆ ಹೇಳ್ತೇನೆ. ಪಂಚಮಿ ಏನು ಮನುಷ್ಯರು ಏನಿಲ್ಲ ಕೇಳಿ ಅದಾಗಬೇಕು. ಒಂದು ಎರಡನೇದು, ಈಗ ಕುಂದರಿಗೆ ಹತ್ತಿರ ಸುರಗಿರಿ ಬೆಟ್ಟ ಇದೆ. ಸುರಗಿರಿ ಬೆಟ್ಟದೊಳಗೆ ಯಾವನೋ ಪತ್ರಿಕೆ ಅವಾಗೇನೋ ಇದು ಮಾಡ್ಲಿಕ್ಕಾಗಿ ನಿಮ್ಮ PCCF ಅವ್ರ ಮುಂದೆ ಹೋಗಿ ಕಂಪ್ಲೇಂಟ್ ನಡೆದಿದೆ. ಅದು ಅದಕ್ಕೆ ಎಲ್ಲರೂ ಎಲ್ಲ ರಾಜಕಾರಣಿಗಳು ಹಿಡ್ಕೊಂಡು ಭಕ್ತರು ಪ್ರತಿ ಶುಕ್ರವಾರ 10-15 ಸಾವಿರ ಭಕ್ತರು ಸೇರ್ತಾರಲ್ಲಿ ಅದು ಪವಾಡ ನಡೀತಾ ಇದೆ. ಹೆಲ್ತ್ ಮೇಲೆ ಹೆಲ್ತ್ ಇಂಪ್ರೂವ್ಮೆಂಟ್ ಇದೆ. ಎಷ್ಟೋ ಮಂದಿ ಸಮಸ್ಯೆ ಬಗೆಹರಿಸ್ಕೊಳಕತ್ತಾರ. ಅದಕ್ಕೆ ನಾ ಏನು ಸಜೆಷನ್ ಕೊಟ್ಟಿನಿ, ನಿಮ್ಗೆ ಎಷ್ಟು 5 ಎಕರೆ ಜಾಗ ಇದೆ ಅವ್ರದ್ದು ಅಲ್ಲಿ ತೊಗೊಂಡಿದ್ದು. 5 ಎಕರೆ ಬದಲಿ ನೀವು 10 ಎಕರೆ ಕೊಡಿಸ್ಕೊಡ್ಬೇಕಂತ ಹೇಳಿದೆ ನಾನು ಅವ್ರಿಗೆ. ದೇ ಅಗ್ರೀಡ್. ಏನೋ ಈಗ ನಿಮ್ಮ ಡಿಪಾರ್ಟ್ಮೆಂಟ್ನೊಳಗೆ 5 ಎಕರೆ ಕೊಡಿಸಿ 5 ಎಕರೆ ಪ್ಲಾಂಟೇಶನ್ ಮಾಡೋಕ್ಕೆ ಏನು ಖರ್ಚು ಬರ್ತೈತಿ, ಆ ಖರ್ಚು ಒಟ್ಟು ಕೊಡ್ಬೇಕಂದ್ರೆ